ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಅಧ್ಯಯನದ ದೃಷ್ಟಿಯಿಂದ ನೀಡಿರ್ತಕ್ಕಂತಹ ಸಾಹಿತ್ಯ ಸಂಚಲನ ಕನ್ನಡ ಪಠ್ಯದ ದೀರ್ಘಗದ್ಯವಾಗಿರ್ತಕ್ಕಂತಹ ಬೋಳೆ ಶಂಕರ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ವಿರಚಿತ ಒಂದು ಗದ್ಯವನ್ನು ಚರ್ಚಿಸೋಣ. ಮೊದಲಿಗೆ ಲೇಖಕರ ಪರಿಚಯ. ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಹುಟ್ಟೂರು ಬೆಳಗಾವಿ ಜಿಲ್ಲೆಯ ಗೋಡಗೇರಿ ಅಂತಕ್ಕಂಥದ್ದು. ಅವರ ತಂದೆ ಬಸವಣ್ಣಪ್ಪ ಕಂಬಾರ, ತಾಯಿ ಚೆನ್ನಮ್ಮ. ಕಂಬಾರರ ವಿಶಿಷ್ಟ ಸಾಹಿತ್ಯ ರಚನೆಯ ಮೂಲಕ ಕನ್ನಡ ನಾಡಿನ ಗಮನವನ್ನು ಸೆಳೆದಿರ್ತಕ್ಕಂತಹ ಅವರ ಸಾಹಿತ್ಯವನ್ನು ನೋಡೋದಾದರೆ ಭಾಗಶಃ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ನಂತರ ಉತ್ತರ ಕರ್ನಾಟಕದ ಒಂದು ಜನಪದ ಶೈಲಿಯ ಸೊಗಡನ್ನು ಇವರು ತಮ್ಮ ಕೃತಿಗಳ ಮೂಲಕ ಸಹೃದಯರಿಗೆ ನೀಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದ ಇವರು ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು. ಜೊತೆಗೆ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಮೊಟ್ಟ ಮೊದಲ ಕುಲಪತಿಗಳಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯದ ಸ್ಥಿತ್ಯಂತರಗಳು ಹಾಗೂ ಚಳುವಳಿಗಳ ದೃಷ್ಟಿ ಧೋರಣೆಗಳನ್ನು ಕರಗತ ಮಾಡಿಕೊಂಡಿರ್ತಕ್ಕಂತಹ ಇವರ ಒಂದು ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಂಬಾರರ ಕವಿ, ನಾಟಕಕಾರ, ನಟ, ಚಲನಚಿತ್ರ ಹಾಗೂ ಸಂಗೀತ ನಿರ್ದೇಶಕರಾಗಿ, ಜನಪದ ತಜ್ಞರಾಗಿ, ಉತ್ತಮ ಆಡಳಿತಗಾರರಾಗಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದಾಗಿದೆ. ಜೊತೆಗೆ ಅವರು ಉತ್ತಮ ಅಧ್ಯಾಪಕರು ಆಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇವರ ರಚನೆಗಳನ್ನು ನೋಡೋದಾದರೆ ಅಣ್ಣ ತಂಗಿ, ಕರಿಮಾಯಿ, GK ಮಾಸ್ತರ, ಪ್ರಣಯ ಪ್ರಸಂಗ, ಶಿಖರ ಸೂರ್ಯ, ಸಿಂಗಾರವ್ವ ಮತ್ತು ಅರಮನೆ ಇವರ ಕಾದಂಬರಿಗಳಾದರೆ, ಮುಗುಳು, ಹೇಳ್ತೇನ ಕೇಳ, ತಕರಾರಿನವರು, ಬೆಳ್ಳಿ ಮೀನು, ಅಕ್ಕಕ್ಕು ಹಾಡುಗಳು ಇವರ ಕವನ ಸಂಕಲನಗಳು. ಋಷ್ಯಶೃಂಗ, ಹರಕೆಯ ಕುರಿ, ಸಂಗ್ಯಾಬಾಳ್ಯ, ನಾರ್ಸಿಸಸ್, ಜೋಕುಮಾರಸ್ವಾಮಿ, ಪುಷ್ಪರಾಣಿ, ಸಿರಿಸಂಪಿಗೆ, ಜಯಸಿದ ನಾಯಕ, ಬೆಂಬತ್ತಿದ್ದ ಕಣ್ಣು ಇತ್ಯಾದಿಗಳು ಇವರ ನಾಟಕಗಳು. ಜಾನಪದ, ರಂಗಭೂಮಿ, ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಸಂಶೋಧನಾ ಕೃತಿಗಳನ್ನು ಕೂಡ ಇವರು ರಚನೆ ಮಾಡಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯನ್ನು ತರುವಂತಹ ವಿಷಯ. ಚಿಕೋರಿ ಅನ್ನುವಂತಹ ಮಹಾಕಾವ್ಯವನ್ನು ಕೂಡ ಇವರು ರಚಿಸಿದ್ದಾರೆ. ಕರಿಮಾಯಿ, ಸಂಗೀತ, ಕಾಡು ಕುದುರೆ, ಸಿಂಗಾರವ ಮತ್ತು ಅರಮನೆ ಅಂತಕ್ಕಂತಹ ಕೃತಿಗಳು ಚಲನಚಿತ್ರಗಳಾಗಿ, ಜೊತೆಗೆ ಇವರು ಸಂಗೀತ ಸಂಯೋಜಿಸಿ ನಿರ್ದೇಶನವನ್ನು ಕೂಡ ಮಾಡಿರ್ತಕ್ಕಂಥದ್ದು ಅವರ ಸೃಜನಶೀಲತೆಗೆ ಹಿಡಿದ ಒಂದು ಕನ್ನಡಿಯಾಗಿದೆ. ಇನ್ನು ಇವರ ಪ್ರಶಸ್ತಿಗಳು ಅಂತ ನೋಡೋದಾದರೆ ನಾಡೋಜ ಪ್ರಶಸ್ತಿ ಆಗಿರ್ಬೋದು, ಪದ್ಮಶ್ರೀ, ಕುಮಾರನ್ ಆಶನ್, ಟ್ಯಾಗೋರ್ ಹಾಗೂ ಕಬೀರ ಸಮ್ಮಾನ್ ಪ್ರಶಸ್ತಿ ಇವರ ಮುಡಿಗೆ ಏರಿರ್ತಕ್ಕಂಥದ್ದು. 2010ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಯನ್ನು ತಮ್ಮ ಆಗಿಸ್ಕೊಂಡಿರ್ತಕ್ಕಂತಹ ಕೀರ್ತಿ ಅವರಿಗಲ್ಲದೆ ನಮ್ಮ ಕನ್ನಡ, ಇಡೀ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯನ್ನು ತರುವಂಥದ್ದು. 2004ರಿಂದ 2010ರ ಅವಧಿಯಲ್ಲಿ ವಿಧಾನ ಪರಿಷತ್ನ ಸದಸ್ಯರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು ಅತ್ಯಂತ ಗಮನಾರ್ಹ. ಇನ್ನು ಈ ಒಂದು ದೀರ್ಘ ಗದ್ಯದ ಆಶಯವನ್ನು ನಾವು ಚರ್ಚಿಸೋದಾದರೆ, ಇವತ್ತಿನ ವಿದ್ಯಮಾನಗಳನ್ನು ನೀವು ನೋಡ್ತಾ ಇದ್ದೀರಿ. ನಗರೀಕರಣದಿಂದಾಗಿ ಏನೇನು ಅನಾಹುತಗಳು ಆಗ್ತಾ ಇದೆ, ರೈತರ ಬದುಕಿನಲ್ಲಾಗಿರಬಹುದು ಅಥವಾ ಭೂಮಿಯ ವಿಚಾರದಲ್ಲಾಗಿರಬಹುದು, ಎಂತೆಂತಹ ಸ್ಥಿತಿಗೆ ಬಂದು ಇವತ್ತು ನಾವು ನಿಂತಿದ್ದೀವಿ, ಹಣದ ಹಿಂದೆ ಓಡ್ತಾ ಏನೇನು ನಮ್ಮ ಮೂಲ ಸಂಸ್ಕೃತಿ ಏನಿದೆ, ನೆಲೆ ಏನಿದೆ, ಅದನ್ನು ಹೇಗೆ ಕಳೆದುಕೊಳ್ಳುವ ಒಂದು ದಿಕ್ಕಿನಲ್ಲಿ ಚಲಿಸ್ತಾ ಇದ್ದೀವಿ ಅನ್ನೋದಕ್ಕೆ ಪ್ರಚಲಿತವಾಗಿಯೂ ಕೂಡ ಒಂದಷ್ಟು ವಿದ್ಯಮಾನಗಳನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಇಂತಹ ವಿಚಾರಗಳನ್ನೇ ಹೇಳುವ ಪ್ರಯತ್ನವನ್ನು ಈ ಒಂದು ಬೋಳೆ ಶಂಕರ ನಾಟಕದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಒಂದು ವಿಚಾರಗಳು ಅಡಕವಾಗಿರ್ತಕ್ಕಂಥದ್ದು ಅತ್ಯಂತ ಗಮನಾರ್ಹ. ನೋಡಿ, ನಗರೀಕರಣದಿಂದ ಆಗ್ತಾ ಇರ್ತಕ್ಕಂತಹ ಈ ನಾಡಿನ ಮೂಲ ಸಂಸ್ಕೃತಿ ಏನಿದೆಯಲ್ಲ, ಅದು ನೆಲೆಗಳನ್ನು ಕಳ್ಕೊಳ್ತಾ ಇದೆ. ಜೊತೆಗೆ ಗ್ರಾಮೀಣ ಬದುಕು ಅಲ್ಲೋಲ ಕಲ್ಲೋಲವಾಗ್ತಾ ಇದೆ, ಅಂದರೆ ಅಸ್ಥಿರವಾಗ್ತಾ ಇದೆ.
ಜೊತೆಗೆ ಶ್ರಮದ ಜೀವನಕ್ಕೆ ಬೆಲೆ ಇಲ್ಲದೆ ಇರುವಂತಹ ಪರಿಸ್ಥಿತಿಗೆ ಇವತ್ತು ನಾವು ಬಂದಿದ್ದೀವಿ. ಹಣದಕ್ಕೋ ಅಥವಾ ಇನ್ಯಾವುದೋ ಒಂದು ಬೇರೆ ಆಸೆಗಳಿಗಾಗಿ, ದುರಾಸೆಗಳಿಗಾಗಿ, ದೌರ್ಜನ್ಯದ ಸ್ವಾರ್ಥಿಗಳ ತಾಣಗಳಾಗಿ, ನಗರಗಳಾಗಿ ಇವತ್ತು ಆ ಒಂದು ಹಳ್ಳಿಗಳು ತಮ್ಮ ಸಂಸ್ಕೃತಿಯ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಅಭಿವೃದ್ಧಿಯ ಹೆಸರಿನಲ್ಲೇ ನಾವು ನಗರಗಳ ಹೆಸರಲ್ಲಿ ನರಕಗಳನ್ನು ದರ್ಶನ ಮಾಡುವಂತಹ ಪರಿಸ್ಥಿತಿ ಇವತ್ತು ಬಂದಿದೆ ಅನ್ನತಕ್ಕಂಥದ್ದು ವಿಚಾರಗಳನ್ನು ಅತ್ಯಂತ ಮಾರ್ಮಿಕವಾಗಿ ಈ ಒಂದು ದೀರ್ಘ ಗದ್ಯ ನಾಟಕದ ರೂಪದಲ್ಲಿ ನಮಗೆ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅಧಿಕಾರಕ್ಕಾಗಿ ಹಾತೊರೆಯುವಂತಹ ಭೋಗದ ಬದುಕಿನ ಆಕರ್ಷಣೆಗಳಿಗೆ ಒಳಗಾಗುವಂತಹ ಇಂದಿನ ಜನತೆ ತಮ್ಮ ಪರಂಪರೆಯನ್ನು, ಮೌಲ್ಯಗಳನ್ನು ಕಡೆಗಣಿಸ್ತಾ ಇರತಕ್ಕಂಥದ್ದು ಅತ್ಯಂತ ದುರಂತದ ಒಂದು ದಾರಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇದು ದುರಂತ ಅಂತಕ್ಕಂಥದ್ದು. ಇಂತಹ ಸಂದರ್ಭಗಳಲ್ಲಿ ಅಧಿಕಾರ ವಿಮುಖತೆಯಾಗಿ ಶ್ರಮಜೀವನ, ಸರಳ ಬದುಕನ್ನು ಮೌಲ್ಯವಾಗಿಸ್ಕೊಂಡು ಹಸಿರನ್ನೇ ಉಸಿರು ಅಂತ ಭಾವಿಸುವಂತಹ ಒಂದು ನಾಯಕನ ಪಾತ್ರದ ಮೂಲಕ ಈ ನಾಟಕ ಒಂದು ಯಶಸ್ಸಿನತ್ತ ಸಾಗೋದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಗ್ರಾಮೀಣ ಸಂಸ್ಕೃತಿಯ ಪ್ರತಿನಿಧಿಯಾದಂತಹ ಬೋಳೇಶಂಕರ ಹೊಸ ಬದುಕಿನ ಕನಸನ್ನು ಕಾಣುವುದರ ಜೊತೆಗೆ ರಾಜನಾಗಲಿ ಮಂತ್ರಿಯಾಗಲಿ ದುಡಿದು ತಿನ್ನಬೇಕೇ ಹೊರತು ಸೋಮಾರಿಗಳಾಗಬಾರ್ದು. ಅಂದರೆ ಯಾರೋ ಒಬ್ಬ ದುಡಿತಾನೆ, ನಾನು ಅಧಿಕಾರದ ಹೆಸರಿನಲ್ಲಿ ಮದವನ್ನು ಏರಿಸ್ಕೊಂಡು ಅಹಂಕಾರಿಯಾಗಿ ಕೂತ್ಕೊಂಡು ತಿಂತೀನಿ ಅನ್ನುವಂಥದ್ದು ಇರಬಾರ್ದು ಅನ್ನೋದು ಈ ಒಂದು ಕಥಾನಾಯಕನ ಆಶಯ, ಜೊತೆಗೆ ಚಿಂತನೆ. ರಾಜ್ಯದಲ್ಲಿ ಸೈನ್ಯವೇ ಇರಬಾರ್ದು, ತೆರಿಗೆಗಳಿರಬಾರ್ದು, ನಾಣ್ಯಗಳಿರಬಾರ್ದು, ರಾಜ ರಾಣಿ ಎಲ್ಲರೂ ಕೂಡ ದುಡ್ದೇ ತಿನ್ನಬೇಕು, ಅಂದರೆ ಶ್ರಮಜೀವಿಗಳಾಗಿ ಬದುಕಬೇಕು ಅನ್ನೋದು ಈತನ ವಾದ. ಯಾರು ದುಡಿಯದೆ ಸೋಮಾರಿಗಳಾಗಿ ತಿಂತಾರೋ ಅವರಿಗೆ ಅನ್ನದ ಮೇಲೆ ಯಾವ ಹಕ್ಕು ಇಲ್ಲ, ಅವ್ರು ತಿನ್ನೋದಕ್ಕೆ ಹಕ್ಕಿಲ್ಲ ಅವರಿಗೆ ಅನ್ನುವಂಥದ್ದನ್ನು ಕೂಡ ಆತ ಸಿದ್ಧಾಂತವಾಗಿಯೇ ಇಟ್ಕೊಂಡು ಈ ಇಡೀ ಒಂದು ಕಥೆ ಉದ್ದಕ್ಕೂ ಕೂಡ ಬದುಕ್ತಾನೆ, ಬದುಕಿ ತೋರಿಸ್ತಾನೆ, ಯಶಸ್ವಿಯೂ ಕೂಡ ಆಗ್ತಾನೆ ಅಂತಕ್ಕಂಥದ್ದು ಈ ಒಂದು ಕಥೆಯ ಸಾಧನೆ ಅಂತಲೇ ನಾವಿಲ್ಲಿ ಹೇಳಬಹುದು. ಹಸಿರನ್ನು ಬದುಕಾಗಿಸಿಕೊಂಡಂತಹ ಅವನಿಗೆ ಲೋಭ ಮೋಹಗಳಿರೋದಿಲ್ಲ. ರಾಜ್ಯದ ಅಧಿಕಾರವನ್ನೇ ತಿರಸ್ಕರಿಸುವಂತಹ ಇವನ ಒಂದು ಮನೋಭಾವವನ್ನು ರಾಜಕುಮಾರಿ ಪ್ರೀತಿಸುವುದರ ಮೂಲಕ ಆತನನ್ನು ಮದುವೆಯೂ ಕೂಡ ಆಗ್ತಾಳೆ. ಜೊತೆಗೆ ಆತನ ಸಿದ್ಧಾಂತ ಏನಿದೆಯಲ್ಲ ಶ್ರಮಜೀವಿ ಅಂತ, ಆ ಸಿದ್ಧಾಂತವನ್ನು ತನ್ನದಾಗಿಸ್ಕೊಂಡು ಆಕೆಯೂ ಕೂಡ ದುಡಿದು ತಿನ್ನುವಂತಹ ಒಂದು ಮನೋಭಾವವನ್ನು ಬೆಳೆಸ್ಕೊಂಡು ಬದುಕ್ತಾಳೆ ಅನ್ನುವಂಥದ್ದು ಈ ಒಂದು ಕಥೆಯ ವಿಶೇಷ. ಒಬ್ಬ ಒಳ್ಳೆಯ ಕೆಲಸ ಮಾಡುವುದು ಪುಣ್ಯದ ತುರಾಯಿಗಳನ್ನು ರುಮಾಲಿಗೆ ಸಿಕ್ಕಿಸಿಕೊಳ್ಳಲಿಕ್ಕೆ ಅಲ್ಲ, ಅದು ಅವನ ಜೀವನದ ರೀತಿಯಾಗಿ ಅಷ್ಟೇ ನಾವು ಅದನ್ನು ನೋಡಬೇಕು ಅನ್ನುವಂತಹ ಆತನ ಮಾತುಗಳು ಆತನ ನಿಷ್ಕಲ್ಮಶವಾದಂತಹ ಮನೋಭಾವವನ್ನು ತಿಳಿಸುತ್ತೆ. ನೀರು ತನ್ನ ಗುಣಗಳಿಗೆ ಅನುಗುಣವಾಗಿ ಸ್ವಚ್ಛಂದವಾಗಿ ಹರಿಯುವತ್ತ ತನ್ನ ನಿಯಮಗಳನ್ನು ಪಾಲಿಸುವ ಹಾಗೆ ಮನುಷ್ಯನು ಕೂಡ ಸಹಜವಾಗಿ ಬದುಕಬೇಕು ಅನ್ನುವುದು ಆತನ ತರ್ಕ ಅಥವಾ ಆದರ್ಶ. ಸಮಾಜವನ್ನು ತಿದ್ದೋದಕ್ಕೆ ನಿಯಮಗಳಾಗಲಿ ಕಾನೂನುಗಳಾಗಲಿ ಇರಬಾರ್ದು. ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳ್ತಾರೆ. ಏಕೆಂದರೆ ಇದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಅನ್ನುವಂಥದ್ದನ್ನು ನಾವು ಕೇಳಿದ್ದೀವಿ. ಹಾಗಾಗಿ ಆತ ಎಷ್ಟು ಸುಲಭವಾಗಿ ಬದುಕುವ ದಾರಿಗಳನ್ನು ಹೇಳ್ತಾ ಇದ್ದಾನೆ ನೋಡಿ ಈ ಒಂದು ಕಥೆಯಲ್ಲಿ. ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳಿಗೆ ಊಟ ಅಂತ ಹೇಳುವುದರ ಮೂಲಕ ಶ್ರಮಕ್ಕೆ, ದುಡಿಮೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತಾನೆ ಕಥಾನಾಯಕ. ನಗರಗಳು ಅನ್ನುವಂಥದ್ದು ಅವನ ಪಾಲಿಗೆ ಕೊಳೆ ಮತ್ತು ಚರಂಡಿಗೆ ಸಮ ನೋಡಿ ಆತ ಹೇಳ್ತಾ ಇರ್ತಾರೆ. ಹೌದು, ಅದು ಪ್ರಸ್ತುತದಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀವಲ್ಲ. ಕೊಚ್ಚೆ ನೀರಿನ ನಕ್ಷತ್ರವೇ ಇಲ್ಲದೆ ಇರತಕ್ಕಂತಹ ಬೆಳಕಿರದ ಸೀಮೆ ಆಗಿರ್ತಕ್ಕಂಥದ್ದು ನಗರಗಳು. ಮಿಲ್ಲಿನ ಹೊಗೆಯಿಂದ ತುಂಬಿದಂತಹ ಆಕಾಶ, ಸೈರನ್ನಿನ ದನಿ ಇವುಗಳಿಂದ ಆತ್ಮವಿಲ್ಲದ ಸಿಟಿಯಾಗಿರ್ತಕ್ಕಂಥದ್ದು ಇವತ್ತಿನ ನಗರ ಪ್ರದೇಶಗಳು. ನಗರದ ಬದುಕಿನಿಂದ ಬಿಡುಗಡೆ ಪಡೆದು ಕಣ್ಣುಗಳಿಗೆ ಕನಸು ಕೊಡುವಂತಹ ಯೌವನವನ್ನು ಕಾಪಾಡಿಕೊಂಡು ಎಳೆಯರು ಇರುವಂತಹ ಒಲವಿನ ಸೀಮೆಯಾಗಿರ್ತಕ್ಕಂತಹ ಹಸಿರಿನ ತವರೂರಾಗಿರ್ತಕ್ಕಂತಹ
ಹಳ್ಳಿಗಳಲ್ಲಿ ನಾವು ಬದುಕಬೇಕು, ಅದೇ ನಮಗೆ ಸ್ವರ್ಗ ಅಂತ. ಹಳ್ಳಿಗಳು ನಗರಗಳಾಗಬಾರ್ದು ಅನ್ನೋದಲ್ಲ ಆತನ ಉದ್ದೇಶ. ಮಾನವನ ಜೀವನಕ್ಕೆ ಯಾವುದೇ ಅಡೆತಡೆಗಳಿಲ್ಲದೆ ಆತನ ಎಲ್ಲ ಬಯಕೆಗಳನ್ನು, ಅಂದರೆ ದುರಾಸೆಗಳನ್ನೆಲ್ಲ ಆತ ಹೇಳ್ತಾರೆ. ಸಹಜವಾದ ಸರಳವಾದ ಬದುಕನ್ನು ನಡೆಸೋದಕ್ಕೆ ಏನೇನು ಅನುಕೂಲಗಳು ಬೇಕೋ ಅದನ್ನು ಹಳ್ಳಿಗಳಲ್ಲೂ ಮಾಡ್ಕೊಳ್ಳಿ, ಆದರೆ ಶ್ರಮದಿಂದ ದುಡಿದು ತಿನ್ನಬೇಕು ಅನ್ನುವುದು ಈ ಒಂದು ಕಥಾನಾಯಕನ ಹೆಬ್ಬಯಕೆ, ಆದರ್ಶ, ಜೊತೆಗೆ ಸಿದ್ಧಾಂತ ಅಂತಕ್ಕಂಥದ್ದು. ಈ ಇಷ್ಟು ಅಂಶಗಳನ್ನು ಹೊರತುಪಡಿಸಿ ಇನ್ನು ಉಳಿದಂತಹ ಪ್ರಮುಖ ಅಂಶಗಳು ಯಾವ್ಯಾವುದು ಆ ಒಂದು ನಾಟಕದ ಪ್ರಮುಖ ಪಾತ್ರಗಳಲ್ಲಿ ಅನ್ನೋದನ್ನು ನೋಡೋದಾದರೆ, ಬೋಳೆಶಂಕರನ ನಿಷ್ಕಲ್ಮಶವಾದ ಗುಣಗಳು ನಮಗಿಲ್ಲಿ ಕಂಡುಬರುತ್ತೆ. ಆತನ ಮುಗ್ಧತೆ, ಪರೋಪಕಾರಿ ಮನೋಭಾವ, ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲೇ ಆತನ ಸಂತೋಷ ಹೇಗೆ ನಮಗೆ ಕಂಡುಬರುತ್ತೆ ಅಂತಕ್ಕಂಥದ್ದು ಆದರ್ಶಪ್ರಾಯ. ಇನ್ನು ದುರಾಸೆಯ ಪರಿಣಾಮ ಏನೇನಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಅತ್ಯಂತ ಮಾರ್ಮಿಕವಾಗಿ ಹೇಳುವ ಪ್ರಯತ್ನವನ್ನು ಲೇಖಕರು ಮಾಡಿದ್ದಾರೆ. ಈ ನಾಟಕದಲ್ಲಿ ಬರುವಂತಹ ಕಳ್ಳರು ಮತ್ತು ದುಷ್ಟ ಪಾತ್ರಗಳು ಹಣ ಹಾಗೂ ಅಧಿಕಾರದ ಆಸೆಗೆ ಬಿದ್ದು ಹೇಗೆ ನಾಶವಾಗ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಚಿತ್ರಿಸಲಾಗಿದೆ. ಇನ್ನು ಜನಪದೀಯ ಶೈಲಿಯನ್ನು ನೋಡೋದ, ಜನಪದೀಯ ಸೊಗಡು ಹೇಗೆ ಬಂದಿದೆ ಅಕ್ಷರಗಳ ಮೂಲಕ ಅನ್ನೋದನ್ನು ಕೂಡ ಇಲ್ಲಿ ಅದ್ಭುತವಾಗಿ ಚಿತ್ರಣಗಳನ್ನು ನಮಗೆ ಕೊಟ್ಟಿದ್ದಾರೆ ಲೇಖಕರು. ಈ ನಾಟಕ ಸಂಪೂರ್ಣವಾಗಿ ಜನಪದ ಶೈಲಿ ಜೊತೆಗೆ ಸೊಗಡಿನಿಂದ ಕೂಡಿರ್ತಕ್ಕಂಥದ್ದು. ಅದರ ಒಟ್ಟಿಗೆ ಸರಳ ಕನ್ನಡದಲ್ಲಿ ಓದುಗರ ಮನ ಮುಟ್ಟುವ ಹಾಗೆ ಮೂಡಿ ಬಂದಿರತಕ್ಕಂಥದ್ದು ಈ ಒಂದು ಕಥೆಯ ವೈಶಿಷ್ಟ್ಯತೆ. ಪಾತ್ರಗಳನ್ನು ನೋಡೋದಾದರೆ, ಆರಂಭದಲ್ಲಿ ಕೋಡಂಗಿ ಬರ್ತಾನೆ, ಭಾಗವತರು ಬರ್ತಾರೆ, ಕಥಾನಾಯಕ ಬೋಳೆಶಂಕರ, ಆತನ ಸಹೋದರರಾಗಿರ್ತಕ್ಕಂತಹ ಸರದಾರ ಸೋಮಣ್ಣ, ಸರದಾರನ ಹೆಂಡತಿ ಸಾವುಕಾರ ಕಾಮಣ್ಣ ಮತ್ತು ಸಾವುಕಾರನ ಹೆಂಡತಿ, ಪಿಶಾಚಿಗಳು 3 ಪಾತ್ರವಾಗಿ ಬರುತ್ತೆ. ಅವುಗಳನ್ನು ಪಾತ್ರ 1, 2, 3 ಅಂತಲೇ ನಿಮಗೆ ಪಠ್ಯದಲ್ಲಿ ನೀಡಿರ್ತಕ್ಕಂಥದ್ದು. ಜೊತೆಗೆ ರಾಜ ಇರ್ತಾನೆ, ಮಂತ್ರಿಯ ಪಾತ್ರ ಇದೆ, ಕಥಾನಾಯಕನ ಹೆಂಡತಿಯಾಗಿ ರಾಜಕುಮಾರಿ ಬರ್ತಾಳೆ, ಜೊತೆಗೆ ಹುಡುಗಿಯರು, ಸೈನಿಕರು, ಸೈತಾನ, ಸೇವಕರು, ಸಿಪಾಯಿಗಳು ಮತ್ತುಳಿದಂತಹ ಜನರು, ಪ್ರಜೆಗಳು, ಇದಿಷ್ಟು ಈ ಒಂದು ನಾಟಕದಲ್ಲಿ ಬರುವಂತಹ ಅತ್ಯಂತ ಪ್ರಮುಖವಾದ ಪಾತ್ರಗಳು. ಮುಂದಿನ ಭಾಗದಲ್ಲಿ ಪಠ್ಯದ ಹಂತ ಹಂತವಾದಂತಹ ವಿವರಣೆಗಳನ್ನು ನೋಡ್ತಾ ಹೋಗೋಣ.